ರಕ್ತ ಚರಿತ್ರೆ ಬರಿತಾ ಇದ್ದ ನಕ್ಸಲರು ಶಾಂತಿ ಮಂತ್ರದ ಜಪ ಮಾಡ್ತಿದ್ದು ಇವತ್ತು ಚಿಕ್ಕಮಗಳೂರಿನಲ್ಲಿ 6 ಕೆಂಪು ಉಗ್ರರು ಶರಣಾಗತಿಯಾಗ್ತಾರೆ. ಇದು ಐತಿಹಾಸಿಕ ಪುಟದಲ್ಲಿ ಅಚ್ಚೊತ್ತುವಂತಹ ವಿಚಾರ ಅಂತ ಹೇಳ್ಬಹುದು. 6 ಕೆಂಪು ಉಗ್ರರ ಶರಣಾಗತಿ. ಇಂದು ಮಲೆನಾಡಿನಲ್ಲಿ ಅಡಗಿದ್ದ 6 ನಕ್ಸಲರು ಶರಣಾಗತಿಗೆ ಸಮಯ ಕೂಡ ನಿಗದಿಯಾಗಿದೆ. ಇತಿಹಾಸದಲ್ಲೇ ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನ ಇವತ್ತು. 6 ನಕ್ಸಲರು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗ್ತಾರೆ. ಇಂದು ಮಲೆನಾಡಿನಲ್ಲಿ ಅಡಗಿದ್ದ 6 ನಕ್ಸಲರ ಶರಣಾಗತಿಯಾಗುತ್ತೆ. ಬಹುತೇಕ ಕಾಫಿನಾಡಿನ ಕಾಡಲ್ಲಿ ನಕ್ಸಲರ ಯುಗಾಂತ್ಯ. ಅಧಿಕಾರಿಗಳ ಜೊತೆ ಮಾತುಕತೆ ಬೆನ್ನಲ್ಲೇ ಶರಣಾಗತಿಗೆ ಸಮ್ಮತಿಯನ್ನ ಸೂಚಿಸಿದ್ದಾರೆ. ಸರ್ಕಾರಕ್ಕೊಂದಷ್ಟು ಷರತ್ತುಗಳನ್ನು ಹಾಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ನಕ್ಸಲರು ಶರಣಾಗ್ತಾರೆ. ಕರ್ನಾಟಕ, ಕೇರಳ, ತಮಿಳುನಾಡು ಮೂಲದ ನಕ್ಸಲರು ಶರಣಾಗತಿಯಾಗ್ತಾರೆ. ಕರ್ನಾಟಕ ಸೇರಿ ಹೊರ ರಾಜ್ಯದ ಮೋಸ್ಟ್ ವಾಂಟೆಡ್ ನಕ್ಸಲರು ಇವರೆಲ್ಲರೂ 6 ಜನ ಇರೋದು. ಯಾರೆಲ್ಲ ಶರಣಾಗತಿ ಆಗ್ತಿದ್ದಾರೆ ಅಂದ್ರೆ ಮಾರಪ್ಪ, ಇವರು ಕರ್ನಾಟಕದ ಆರೋಳಿಯವರು. ತಮಿಳುನಾಡಿನ ಜೀಶಾ, ಲತಾ ಮುಂಡಗಾರು ಶೃಂಗೇರಿ, ವನಜಾಕ್ಷಿ ಬಾಳೆಹೊಳೆ ಕಳಸ, ಇವರೆಲ್ಲರೂ ಕೂಡ ಇವತ್ತು ಶರಣಾಗತಿ ಆಗ್ತಾ ಇರೋದು. ಸುಂದ್ರಿ, ಕುಂತಲೂರು, ದಕ್ಷಿಣ ಕನ್ನಡ, ಇವರು ಕೂಡ ಇವತ್ತು ಶರಣಾಗತಿ ಆಗ್ತಾ ಇದ್ದಾರೆ. ಮಾರಪ್ಪ, ಆರೋಳಿ ಕರ್ನಾಟಕದವರು, ಇವರು ಕೂಡ ಶರಣಾಗತಿ ಆಗ್ತಾ ಇದ್ದಾರೆ. ಇವರೆಲ್ಲ ಮೋಸ್ಟ್ ವಾಂಟೆಡ್, ಕರ್ನಾಟಕ ಸೇರಿ ಹೊರ ರಾಜ್ಯದ ಮೋಸ್ಟ್ ವಾಂಟೆಡ್ ನಕ್ಸಲರು ಶರಣಾಗ್ತಾ ಇದ್ದು, ಶರಣಾಗತಿಗೆ ನಕ್ಸಲು ನಡೆಸಿದ ಸಭೆಯ ಫೋಟೋಗಳು ಕೂಡ ಈಗಾಗಲೇ ಸಿಕ್ಕು ಎಲ್ಲಾ ಕಡೆಗೂ ಕೂಡ ಅದು ವೈರಲ್ ಆಗಿದ್ದು ನೀವು ನೋಡಿದ್ರಿ. ನಾವು ಹೇಳಿದ್ವಿ ಯಾರೆಲ್ಲ ಶರಣಾಗ್ತಾರೆ ಏನು ಎತ್ತ ಅಂತ ಹೇಳಿ. ಶಾಂತಿಗಾಗಿ ನಾಗರಿಕ ವೇದಿಕೆ ಹಾಗೆ ಶರಣಾಗತಿ ಕಮಿಟಿ ಸದಸ್ಯರು ಕಾಡಿಗೆ ತೆರಳಿ ಅಲ್ಲಿ ಮನವೊಲಿಸಿದ್ದಾರೆ. ಶಿವಮೊಗ್ಗದ ಶ್ರೀಪಾಲ್ ಸೇರಿ ಹಲವು ನಕ್ಸಲರನ್ನ ಕಾಡಿನಲ್ಲಿ ಮನವೊಲಿಸಿ ಮುಖ್ಯವಾಹಿನಿಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಆಕ್ಟಿವ್ ಆಗಿದ್ದಂತಹ ನಕ್ಸಲರು ಇವರು ಶಾಂತಿಗಾಗಿ ನಾಗರಿಕ ವೇದಿಕೆ ಹಾಗೆ ಶರಣಾಗತಿ ಕಮಿಟಿ ಕಾಡಿನೊಳಗೆ ಭೇಟಿಯನ್ನ ಕೊಟ್ಟು ಸಭೆ ನಡೆಸುತ್ತಿದ್ರು. ಇನ್ನು ಶರಣಾಗತಿ ಕಮಿಟಿ ಸಭೆಯು ಈಗಾಗಲೇ ಅವ್ರು ನಡೆಸಿದಂತಹ ಸಭೆಯ ಫೋಟೋಗಳು ನೀವೇನು ನೋಡ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಈ ಫೋಟೋಸೇ ಆಗಿರುತ್ತೆ. ಅದರಲ್ಲಿ ಎಲ್ಲ ಮೋಸ್ಟ್ ವಾಂಟೆಡ್ ನಕ್ಸಲರು ಕೂಡ ಇರೋದನ್ನು ನೀವು ಗಮನಿಸಬಹುದು. ಅವ್ರ ಜೊತೆಗೆ ಮಾತುಕತೆಯನ್ನ ನಡೆಸಿ ಅವ್ರ ಬೇಡಿಕೆ ಏನು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದಾರೆ. ಅಲ್ಲಿ ಮೊದಲನೇದಾಗಿ ಮುಂಡಗಾರು ಲತಾ ಹಾಗೆ ವನಜಾಕ್ಷಿ, ಇವರು ಬಾಳೆ ಹೊಳೆ ಕಳಸದವರು. ಮುಂಡಗಾರು ಲತಾ, ಮುಂಡಗಾರು ಶೃಂಗೇರಿ ಅವರು. ಇನ್ನು ಸುಂದರಿ, ಕುಂತಲೂರು, ದಕ್ಷಿಣ ಕನ್ನಡ, ಈ ನಕ್ಸಲರು ಕೂಡ ಈಗ ಶರಣಾಗತಿಗೆ ಮುಂದಾಗ್ತಿದ್ದು. ಮಾರಪ್ಪ, ಆರೋಳಿ ರಾಯಚೂರಿನವರು. ವಸಂತಟ್ಟಿ, ತಮಿಳುನಾಡಿಂದು. ಜೀಶಾ, ಕೇರಳ. ಈ 6 ಮಂದಿ ನಕ್ಸಲರು ಕೂಡ ಈಗಾಗಲೇ ಶಾಂತಿಗಾಗಿ ನಾಗರಿಕ ವೇದಿಕೆಗೆ ಶರಣಾಗತಿ ಪತ್ರವನ್ನ ನೀಡಿದ್ದು ಇವತ್ತು ಸಂಜೆಯ ಒಳಗೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗ್ತಾರೆ. ರಾಷ್ಟ್ರೀಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅವರು ಕೂಡ ಚಿಕ್ಕಮಗಳೂರಿಗೆ ಆಗಮಿಸಿದ್ದಾರೆ. ಚಿಕ್ಕಮಗಳೂರಲ್ಲಿ ನಕ್ಸಲ್ ನಾಯಕಿ ಮುಂಡಗಾರು ಲತಾ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ನಮಗೆ ಸರ್ಕಾರ ನಾವು ಏನು ಕೊಟ್ಟಿದ್ದೀವಲ್ಲ ಬೇಡಿಕೆ ಅದನ್ನ ಒಪ್ಪಿದ್ದಾರೆ. ಆ ಹಿನ್ನೆಲೆ ನಾವು ಶರಣಾಗ್ತಾ ಇದ್ದೀವಿ, ನಾವು ಸಮಾಜದ ಮುಖ್ಯವಾಹಿನಿಗೆ ಬರ್ತೀವಿ. ನಮ್ಮ ಬೇಡಿಕೆಯನ್ನ 2 ಸಮಿತಿ ಸರ್ಕಾರಕ್ಕೆ ತಲುಪಿಸಿದೆ. ನಾವು ಪ್ರಜಾತಾಂತ್ರಿಕ ಸಂವಿಧಾನದ ಹೋರಾಟವನ್ನ ಮಾಡ್ತೀವಿ. ಕೊನೆಯವರೆಗೂ ಜನರ ಪರ ನಿಂತು ಹೋರಾಟವನ್ನ ಮಾಡ್ತೀವಿ. ಯಾವ ಕಾರಣಕ್ಕೂ ಜನಪರ ಹೋರಾಟದಿಂದ ಹಿಂದೆ ಸರಿಯಲ್ಲ. ನಮ್ಮ ಉಸಿರು ಇರೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಾವೆಲ್ಲರೂ ನಾಳೆನೇ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳಿ ಸ್ಪಷ್ಟಪಡಿಸಿದ್ರು. ಒಂದಷ್ಟು ಷರತ್ತುಗಳನ್ನ ಹಾಕೋ ಮೂಲಕ ಕೊನೆಗೂ ಎಲ್ಲೋ ಕರ್ನಾಟಕ ನಕ್ಸಲ್ ಮುಕ್ತ ಆಯ್ತಾ ಸಂಪೂರ್ಣವಾಗಿ ಅನ್ನುವಂತಹ ಮಾತುಗಳು ಕೂಡ ಇದೆ. ಶರಣಾಗತಿ ಆದ್ರೆ ಅಂತ ದಶಕಗಳಿಂದ ಒಂಥರತ ಭೂಗತರಾಗಿದ್ದಂಥ ಈ 6 ಜನ ನಕ್ಸಲರು ಕೂಡ ಮುಖ್ಯವಾಹಿನಿಗೆ ಮರಳೋದಾಗಿ ತಿಳಿಸಿದ್ದು ಅದು ಬಹುತೇಕ ಖಚಿತ ಅಂತಾನೆ ಹೇಳ್ಬೋದು. ಇದೇ ಮೊದಲ ಬಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಕ್ಸಲರು ಶರಣಾಗ್ತಾ ಇದ್ದಾರೆ. ಈ ಮೂಲಕ ಕರ್ನಾಟಕ ನಕ್ಸಲ್ ಚಟುವಟಿಕೆ ಮುಕ್ತ ಆದ್ರೂ ಆಗಬಹುದು. ನಕ್ಸಲ್ ಶರಣಾಗತಿ ಸಮಿತಿ, ಶಾಂತಿಗಾಗಿ ನಾಗರಿಕ ವೇದಿಕೆ ಸದಸ್ಯರುಗಳು ಹೋಗಿ ಮಾತುಕತೆ ನಡೆಸಿದ್ದಾರೆ. ಅದು ಯಶಸ್ವಿಯಾಗಿದೆ. ಸರ್ಕಾರನೇ ಹೋಗಿದ್ರೆ ದೇವರನೆಗೂ ಯಶಸ್ವಿ ಆಗ್ತಾ ಇರಲಿಲ್ಲ ನೋಡಿ. ಇವರು ಹೋಗಿ ಕೂತು ಮಾತನಾಡಿ ಯಶಸ್ವಿಗೊಳಿಸ್ಬಿಟ್ಟು ಬಂದಿದ್ದಾರೆ.
ಮಾಜಿ ನಕ್ಸಲ್ ನೂರ್ ಜಲ್ಫಿಕರ್ ಶ್ರೀಧರ್ ನೇತೃತ್ವದಲ್ಲಿ ಈ ಶರಣಾಗತಿ ನಡೆದಿದ್ದು ಶಾಂತಿಗಾಗಿ ನಾಗರಿಕ ವೇದಿಕೆಯ ಕೆಎಲ್ ಅಶೋಕ್, ಬಿಟಿ ಲಲಿತ ನಾಯ್ಕ್, ಎನ್ ವೆಂಕಟೇಶ್, ವೀರಸಂಗಯ್ಯ, ಬಂಜಗೆರೆ ಜಯ, ಪ್ರಕಾಶ್, ಕೆಪಿ ಶ್ರೀಪಾಲ್ ಹಾಗೆ ಸಿರಿಮನೆ ನಾಗರಾಜ್ ಮುಂದಾಳತ್ವದಲ್ಲಿ 4 ಮುಖ್ಯವಾಹಿನಿಗೆ ಬರ್ತಾರೆ ಅಂತ ತಿಳಿದು ಬಂದಿದ್ದು. ಕಳೆದ ನವೆಂಬರ್ 12ರಂದು ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಜಯಪುರ ಸಮೀಪ ಕಡೇಗುಂದಿ ಗ್ರಾಮದ ಸುಬ್ಬುಗೌಡ ಅವರ ಮನೆಗೆ ನಕ್ಸಲರು ಭೇಟಿ ನೀಡಿ ಪರಾರಿಯಾಗಿದ್ರು. ಈ ಘಟನೆ ಬಳಿಕ ಉಡುಪಿ ಜಿಲ್ಲೆ ಕಾರ್ಕಳ ಸಮೀಪ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಪೊಲೀಸರು ಎನ್ಕೌಂಟರ್ಗೆ ಹತನಾದ ಬಳಿಕ ನಕ್ಸಲರ ಶರಣಾಗತಿ ವಿಚಾರ ಮುನ್ನೆಲೆಗೆ ಬಂದಿತ್ತು. ಸೊ ಇದೀಗ ನಾವೆಲ್ಲರೂ ಕೂಡ ಶರಣಾಗ್ತೀವಿ ಅಂತ ತಿಳಿಸಿದ್ದಾರೆ.